ಈಗ ಬರಗಾಲ ಬಂದಾಗ ಮತ್ತು ಪ್ರವಾಹ ಬಂದಾಗ ಪರಿಹಾರ ವಿಚಾರವಾಗಿ ಆರೋಪ ಮಾಡ್ತಾರೆ. ವಿರೋಧ ಪಕ್ಷಗಳು ಆಡಳಿತ ಪಕ್ಷಕ್ಕೆ ಪರಿಹಾರ ಜಾಸ್ತಿ ಕೇಂದ್ರದ NDRF ವಿಚಾರವಾಗಿ ಕೇಂದ್ರದಲ್ಲಿ ಇರ್ತಕ್ಕಂಥ ವಿರೋಧ ಪಕ್ಷ ಕಾಂಗ್ರೆಸ್ ನೀತಿ ನಿರೂಪಣೆಗಳು ಬದಲಾಗಿವೆ. ಆ NDRF ಪ್ರಕಾರ ಪರಿಹಾರ ಸ್ವಲ್ಪ ಪ್ರಮಾಣದಲ್ಲಿ ಆಗುತ್ತೆ. ಈಗ ಈಗ ತಾವು ಕೇಳಿದ ಪ್ರಶ್ನೆಗೆ ಅಣ್ಣ ನಾನು ಒಂದು ವಿಚಾರ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ಕುಮಾರಣ್ಣ ಅವರು ಎಂದೂ ಕೂಡ ರೈತರ ವಿಚಾರದಲ್ಲಿ, ಯಾಕಂದರೆ ನಮ್ಮದು ಒಂದು ಪ್ರಾದೇಶಿಕ ಪಕ್ಷ, ನಾವು ಮತ್ತೊಂದು ಪಕ್ಷದ ಜೊತೆಯಲ್ಲಿ ಒಂದು ಅಲಯನ್ಸ್ ಪಾರ್ಟ್ನರ್ ಆಗಿ ಇತ್ತೀಚೆಗೆ ಲೋಕಸಭೆಯಲ್ಲಿ ಜೊತೆಯಲ್ಲಿ ಕೈ ಜೋಡಿಸಿದ್ದೀವಿ. ನಾವು ಆಡಳಿತದ ವಿಚಾರದಲ್ಲಿ ಕೂತ್ಕೊಂಡು ಯಾವುದೇ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳಿರ್ಬೋದು, ನಮ್ಮ ರೈತರಿಗೆ ಸಿಗಬೇಕಾಗಿರ್ತಕ್ಕಂಥ ಅನುಕೂಲತೆಗಳಿರ್ಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಯಾವತ್ತೂ ಕೂಡ ಹಿಂದೇಟಾಗ್ತಕ್ಕಂಥ ಪ್ರಶ್ನೆ ಇಲ್ಲ. ಅದರಲ್ಲೂ ಕೂಡ ರೈತರ ಸಾಲ ಮನ್ನಾ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ಯಾರಾದರೂ ಭಾಳ ಗಟ್ಟಿ ನಿಲುವಿಂದ ಮಾಡಿದರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಅದೇ ರೀತಿ ಇವತ್ತು ಕೇಂದ್ರದಿಂದ ಯಾವ ಒಂದು ಪರಿಹಾರಗಳು ತಾವು ಬಯಸ್ತಾ ಇದ್ದೀರಿ, ನಮ್ಮ ರೈತರುಗಳಿಗೆ ಇಂಥ ಸಂಕಷ್ಟದ ದಿನಗಳಲ್ಲಿ ಬಂದು ಸೇರಬೇಕು, ಹೆಚ್ಚಾಗಿ ಸೇರಬೇಕು ಪರಿಹಾರಗಳು ಅಂತಕ್ಕಂಥದ್ದು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಲ್ಲಿ ಬಾಬಣ್ಣ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾಯಿದ್ರು, ಅಲ್ಲಿ ನಮ್ಮ ಕೋಲಾರ ಭಾಗಕ್ಕೆ ಹೋದರೆ ಅಲ್ಲಿ ಮಾವು ಬೆಳೆಗಾರರು ಜಾಸ್ತಿ, ಅಲ್ಲಿ ಅವರು ರೇಟು ಕುಸಿದಂಥ ಸಂದರ್ಭದಲ್ಲಿ ಮಾವನ್ನು ಖರೀದಿ ಮಾಡದೆ ಹೋದಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಅಲ್ಲಿರ್ತಕ್ಕಂಥ ಕೇಂದ್ರದ ಕೃಷಿ ಸಚಿವರ ಜೊತೆ ಕೂತು ಚರ್ಚೆ ಮಾಡಿ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಡ್ತಕ್ಕಂಥ ಪ್ರಯತ್ನ ಮಾಡಿದರು. ಅಲ್ಲಿಂದ ಮತ್ತೆ ನೀವು ಮೈಸೂರು ಕಡೆ ಬಂದರೆ ತಂಬಾಕು ಬೆಳೀತಕ್ಕಂಥವರು ಕೇವಲ 5 ತಾಲೂಕುಗಳಲ್ಲಿ ಮಾತ್ರ ಇಡೀ ರಾಜ್ಯದಲ್ಲಿ ತಂಬಾಕು ಬೆಳೀತಾರೆ. ಅಲ್ಲ, ಅಂಥ ಪರಿಸ್ಥಿತಿ ಇವತ್ತು ನಮ್ಗೆ ಎದುರುಗಡೆ ಏನು ಬಂದು ನಿಂತಿದೆ, ಯಾವುದೇ ಅನುಮಾನ ಬೇಡ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಾನೇನು ತಿರ್ಚಿ ಮಾತಾಡ್ತಾ ಇಲ್ಲ. ಅವರು ಕೇಂದ್ರದಲ್ಲಿ ಸಚಿವರಾದ ಮೇಲಿಂದ ಕೇವಲ ಅವ್ರ ಇಲಾಖೆಗೆ ಸೀಮಿತವಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ರೈತರು ಕಷ್ಟ ಅಂತ ಬಂದಾಗ ಕೋಲಾರ ಜಿಲ್ಲೆ ರೈತರೇ, ವಿಜಯಪುರ ಜಿಲ್ಲೆ ರೈತರೇ, ಅಥವಾ ಅಲ್ಲೆಲ್ಲೋ ಮೈಸೂರು ಜಿಲ್ಲೆ ರೈತರು ತಂಬಾಕು ಬೆಳೆಗಾರರ ಕಷ್ಟದಲ್ಲಿದ್ದಾಗ ಖರೀದಿ ಮಾಡಿಸ್ತಕ್ಕಂಥದ್ದಕ್ಕೂ ಕೂಡ ನಿಂತಂಥದ್ದು ಇದೇ ಕುಮಾರಣ್ಣ ಅವರು. ಹಾಗಾಗಿ ನಾವು ಒತ್ತಾಯ ಮಾಡ್ತೀವಿ, ಕುಮಾರಣ್ಣ ಅವ್ರು ಗಮನಕ್ಕೆ ತಗೊಬರ್ತೀವಿ ಈ ವಿಚಾರ. ಮಹಾರಾಷ್ಟ್ರ ಗುಳೆ ಹೋದಾಗ 17 ಜನ ಬೇಕು ಲಂಬಾಣಿ ಸಮಾಜದ ಕೂಲಿಕಾರ ಅವರ ಸ್ಥಳಕ್ಕೆ ಭೇಟಿ ಕೊಟ್ಟು ಲಂಬಾಣಿ ಸಮುದಾಯಕ್ಕೆ ಸೌಲಭ್ಯಗಳು ಮಾಡ್ತೀವಿ. ಬ್ಯಾಲೆಟ್ ಯೋಜನೆ ಆಗಿರೋದು ಅವಾಗ ಆಗಲಿಲ್ಲ, ಸರ್ಕಾರ ಕೇಂದ್ರದಲ್ಲೇ ಬಂದಿದ್ದಾರೆ. ಕೇಂದ್ರ ಸರ್ಕಾರದಿಂದ ಏನಾದರೂ ಅಂತ ಒಂದು ಬರೀ ಲಂಬಾಣಿ ಸಮುದಾಯನ ಅಂತ ಒಂದು ಇತರ ಸಮುದಾಯಕ್ಕೂ ಬ್ಯಾಲೆಟ್ ಯೋಜನೆಗಳು ಇಲ್ಲ. ಇಲ್ಲಿ ಯಾವ ಒಂದು ಬಡ ಕುಟುಂಬಗಳು ಅವರ ಪ್ರತಿನಿತ್ಯದ ಪರಿಸ್ಥಿತಿಯನ್ನು ಅರ್ಥಕೊಂಡು, ಅದು ಯಾವುದೇ ಸಮುದಾಯ ಇರ್ಬೋದು, ಅವ್ರ ಜೊತೆಯಲ್ಲಿ ನಿಲ್ತಕ್ಕಂಥ ಕೆಲಸ ಯಾವುದೇ ಒಂದು ರಾಜಕೀಯ ಪಕ್ಷ ಆಗಲಿ ರಾಜಕೀಯ ನಾಯಕರಾಗಲಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮೂಲ ಆದ್ಯ ಕರ್ತವ್ಯ. ಹಾಗಾಗಿ ಆ ನಿಟ್ಟಿನಲ್ಲಿ ಬಹುಶಃ ಇವತ್ತು ಕೇಂದ್ರದಿಂದ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣ ಅವರು ಅಲ್ಲಿಂದ ಅವ್ರು ಏನು ಮಾಡ್ಬೋದು ಅವ್ರ ಶಕ್ತಿ ಮೀರಿ ಕೆಲಸ ಮಾಡ್ತಾರೆ. ಅದನ್ನು ಹೊರತುಪಡಿಸಿಯೂ ಕೂಡ 28ರ ವಿಧಾನಸಭಾ ಚುನಾವಣೆ ಭಾಳ ದೂರ ಇಲ್ಲ. ಮುಂದೊಂದು ದಿನ ಜನ ಒಂದು ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಇವು ಯಾವ ಒಂದು ಸಮಸ್ಯೆಗಳ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ, ಹಿಂದೆ ಕುಮಾರಣ್ಣ ಅವರ ಕಾಲದಲ್ಲಿ ಆದಂಥ ಈ ವಿಚಾರಗಳು ಸರ್ಕಾರ ಬಿದ್ದೋಯ್ತು ಅಂತ ತಾವೇ ಹೇಳಿದ್ರಿ. ತದನಂತರ ಅದನ್ನು ಯಾರೂ ಕೂಡ ಕೈಗೆತ್ಕೊಂಡಿಲ್ಲ, ಅಂಥ ಸಮುದಾಯಗಳನ್ನ ಕೈ ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾ ಇದ್ದೀರಿ. ಅದನ್ನು ಗಮನಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಮಾಡಿಕೊಡ್ತೇವೆ, ಅದನ್ನು ನಾವು ಮಾಡಿ ಕಳಿಸ್ತೇವೆ. ಇಲ್ಲಿ ಬಾಬಣ್ಣ ಅವರು ಅದಕ್ಕೆ JDLP ನಾಯಕರ ಜೊತೆಯಲ್ಲಿ ಬಂದಿದ್ದಾರೆ. ರಾಜ್ಯಪಾಲರ ಗಮನಕ್ಕೆ ತಗೊಂಡು ಬರ್ತಕ್ಕಂಥದ್ದಕ್ಕೆ ಒಂದು ವರದಿಯನ್ನು ಮಾಡಿ ಸಂಗ್ರಹ ಮಾಡಿ ಇರ್ತಕ್ಕಂಥ ನೈಜ ಸ್ಥಿತಿ ಏನು ವಾತಾವರಣ ಇದೆ ಅದನ್ನು ಒಂದು ವರದಿ ಮೂಲಕ ಅದನ್ನು ರಾಜ್ಯಪಾಲರಿಗೆ ತಲುಪಿಸಬೇಕು ಅಂತಕ್ಕಂಥದ್ದು ಕೇಂದ್ರದ ಸಚಿವರು ಕೂಡ ನಮ್ಗೆ ಆದೇಶ ಹೊರಡಿಸಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.